ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ರಹ್ಮಗಂಟು ಖ್ಯಾತಿಯ ಗೀತಾ ಭಾರತಿ ಭಟ್. ಇವರ ಒಂದು ನಟನೆಯ ಮೂಲಕನೇ ಸೀರಿಯಲ್ನ ಮೂಲಕ ಫೇಮಸ್ ಆಗಿರುವಂತಹ ನಟಿ ಅಂತಲೇ ಹೇಳ್ಬೋದು. ಗೀತಾ ಭಾರತಿ ಭಟ್ ಅವರು ಒಂದು ಸಂದರ್ಶನದಲ್ಲಿ, ಹಳೆಯ ಒಂದು ಸಂದರ್ಶನದಲ್ಲಿ ಲವ್ ಮಾಕ್ಟೇಲ್ ಸಿನಿಮಾದಲ್ಲಿನ ಒಂದು ಡೈಲಾಗ್ ಬಗ್ಗೆ ಮಾತನಾಡಿ ನನಗೆ ಬಾಡಿ ಶೇಮಿಂಗ್ ಆಗಿದೆ ಎಂದು ಆರೋಪ ಮಾಡಿದರು. ಆ ಸಿನಿಮಾದಲ್ಲಿ ಹೂ ಥರ ಇದ್ಲು, ಹೂಕೋಸ್ ಥರ ಆಗೋದ್ಲು ಎಂಬ ಡೈಲಾಗ್ ಬಂದಿದೆ. ಆ ದೃಶ್ಯವನ್ನು ದೊಡ್ಡ ಪರದೆಯ ಮೇಲೆ ನೋಡಿದಾಗ ತುಂಬ ಬೇಸರ ಆಯಿತು ನನಗೆ ಅಂತಲೂ ಕೂಡ ಆರೋಪವನ್ನು ಮಾಡಿದರು. ಇದಕ್ಕೆ ನಿರ್ಮಾಪಕ ನಟ ಡಾರ್ಲಿಂಗ್ ಕೃಷ್ಣ ಮತ್ತು ನಟಿ ಮಿಲನಾ ನಾಗರಾಜ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೊನ್ನೆ ಒಂದು ವಾಹಿನಿಯ ಒಂದು ಸಂದರ್ಶನದಲ್ಲಿ ಆ್ಯಂಕರ್ ಒಬ್ಬರು ಕೇಳಿರ್ತಾರೆ, ಆರೋಪ ಮಾಡಿದ್ದಾರೆ ಬಾಡಿ ಶೇಮಿಂಗ್ ಬಗ್ಗೆ. ಆ ಡೈಲಾಗಿಂದ ನನಗೆ ಬಾಡಿ ಶೇಮಿಂಗ್ ಆಗಿದೆ ಅನ್ನೋದನ್ನ ಗೀತಾ ಅವರು ಹೇಳಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಮಿಲನಾ ನಾಗರಾಜ್ ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ್ದಾರೆ. ಕೃಷ್ಣ ಅವರು, ನಾವು ಉದ್ದೇಶಪೂರ್ವಕವಾಗಿ ಯಾರನ್ನು ಬಾಡಿ ಶೇಮಿಂಗ್ ಮಾಡಿಲ್ಲ. ಆ ಪಾತ್ರಕ್ಕೆ ಆಡಿಷನ್ ಮಾಡಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಡೈಲಾಗ್ ಅಥವಾ ಕತೆ ಮುಚ್ಚಿಟ್ಟಿರಲಿಲ್ಲ. ಸಿನಿಮಾ ಮಾಡುವಾಗ ಕತೆ ಮತ್ತು ಪಾತ್ರದ ಬಗ್ಗೆ ಕಲಾವಿದರಿಗೆ ತಿಳಿಸಿಯೇ ಕೆಲಸ ಮಾಡ್ತೇವೆ. ಆ ಡೈಲಾಗ್ ಕೇವಲ ಹಾಸ್ಯದ ಭಾಗವಾಗಿ ಬರೆಯಲಾಗಿದೆ, ಯಾರನ್ನು ನೋಯಿಸಲು ಅಲ್ಲ ಎಂದು ತಿಳಿಸಿದ್ದಾರೆ. ಯಾರಿಗಾದರೂ ಈಗ ಬೇಸರ ಆಗಿದ್ದರೆ ಅಂಥ ಪಾತ್ರಗಳನ್ನು ಆಗಲೇ ಒಪ್ಪಿಕೊಳ್ಳಬಾರದು ಎಂದು ಕೂಡ ಹೇಳಿದ್ರು. ಅಂದರೆ ಯಾರನ್ನೂ ಅವಮಾನ ಮಾಡಲು ಮಾಡಿಲ್ಲ, ಅದು ಕತೆಯ ಭಾಗ, ಕಲಾವಿದರಿಗೆ ಮೊದಲೇ ಗೊತ್ತಿರುತ್ತೆ ಎಂದು ಕೃಷ್ಣ ಮಿಲನಾ ಜೋಡಿ ಇಬ್ಬರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಅದನ್ನು ಪೂರ್ತಿಯಾಗಿ ಸಿನಿಮಾ ಸ್ಕ್ರಿಪ್ಟನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಆವಾಗಲೇ. ಕಳೆದ 2-3 ವರ್ಷಗಳಿಂದ ಅವರು ಸೀರಿಯಲ್ನಲ್ಲಿ ಮಾಡಿದರು. ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ. ಅವರು ಹುಡುಗ ಯಾರು ಸಿಗ್ತಾ ಇಲ್ಲ ದಪ್ಪ ಇರೋದಕ್ಕೆ ಅನ್ನೋದನ್ನೇ ಅದೊಂದಿತ್ತು. ಅವಾಗ ಆಗಲಿಲ್ವಾ ಅವರಿಗೆ ಬಾಡಿ ಶೇಮಿಂಗು ಅನ್ನೋ ಒಂದು ಪ್ರಶ್ನೆನ ಮಿಲನಾ ಅವರು ಹೇಳಿದ್ದಾರೆ. ಅಲ್ಲದೆ ಸಿನಿಮಾಗೆ ಬರೋ ಮೊದಲು ಹಲವು ವರ್ಷಗಳ ಕಾಲ ಸೀರಿಯಲ್ಗಳಲ್ಲೂ ಅಭಿನಯ ಮಾಡಿದರು. ಆ ಸಮಯದಲ್ಲಿ ಪಾತ್ರಗಳಲ್ಲೂ ಹಲವಾರು ರೀತಿಯ ಡೈಲಾಗ್ಗಳು ಬರುತ್ತವೆ. ಆಗ ಯಾರು ಇದನ್ನು ಬಾಡಿ ಶೇಮಿಂಗ್ ಎಂದು ಹೇಳಿರಲಿಲ್ವಾ? ಆ ಸಮಯದಲ್ಲಿ ಪಾತ್ರಗಳಲ್ಲಿ ಹಲವಾರು ರೀತಿಯ ಡೈಲಾಗ್ಗಳು ಬರ್ತವೆ. ಆಗ ಯಾರು ಇದನ್ನು ಬಾಡಿ ಶೇಮಿಂಗ್ ಎಂದು ಹೇಳಿರಲಿಲ್ಲ. ಸಿನಿಮಾದಲ್ಲೂ ಅದೇ ರೀತಿ ಕಥೆಯ ಭಾಗವಾಗಿ ಒಂದು ಡೈಲಾಗ್ ಮಾತ್ರ ಇದೆ. ಅದನ್ನು ವಿಶೇಷವಾಗಿ ಯಾರನ್ನಾದರೂ ಅವಮಾನ ಮಾಡಲು ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸಿನಿಮಾ ಮಾಡುವಾಗ ಕಲಾವಿದರಿಗೆ ಕತೆ, ಪಾತ್ರ ಮತ್ತು ಡೈಲಾಗ್ ಬಗ್ಗೆ ಮೊದಲೇ ತಿಳಿಸಲಾಗುತ್ತೆ. ಒಪ್ಪಿಕೊಂಡು ಅಭಿನಯಿಸಿದ ನಂತರ ಹಲವು ವರ್ಷಗಳ ಬಳಿಕ ಈ ರೀತಿಯಾಗಿ ಹೇಳುವುದು ಸರಿಯಲ್ಲ ಅಂತಲೂ ಕೂಡ ಮಿಲನಾ ನಾಗರಾಜ್ ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ್ದಾರೆ. ಒಟ್ಟಾರೆ ಇವರ ಮಾತಿನ ಅರ್ಥ ಸರಳವಾಗಿ ಹೇಳೋದಾದರೆ, ಸೀರಿಯಲ್ಗಳಲ್ಲಿ ಹಲವು ವರ್ಷ ಕೆಲಸ ಮಾಡಿದಾಗ ಸಮಸ್ಯೆ ಇರಲಿಲ್ಲ. ಈಗ ಲವ್ ಮಾಕ್ಟೇಲ್ ಸಿನಿಮಾದ ಒಂದು ಡೈಲಾಗಿಗೆ ಮಾತ್ರ ಬಾಡಿ ಶೇಮಿಂಗ್ ಎಂದರೆ ಅದು ಸರಿಯಲ್ಲ ಎಂಬುದಾಗಿ ಕೃಷ್ಣ ಮಿಲನಾ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ವೀಕ್ಷಕರೇ, ನಿಮಗೆ ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.